ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನನಗೆ ಬಂದಂತಹದ್ದು, ನಮ್ಮನ್ನು ಯಾರು ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ, ಅಗೌರವವನ್ನು ಮಾಡಿಸಿದ್ರೆ, ಸೊ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ಸೊ ನಮ್ಮ ಜೊತೆನೇ ಇರ್ತಾರೆ, ನಮ್ಗೆ ಯಾರಾದರೂ ಅಗೌರವವನ್ನು ಮಾಡಿದ್ರೆ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಅನ್ನೋದನ್ನು ನನಗೊಂದು ಕಮೆಂಟ್ ಮಾಡಿದರು. ಸೊ ಆ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ನಮ್ಗೆ ಯಾರಾದರೂ ಒಂದು ಡಿಸ್ರೆಸ್ಪೆಕ್ಟ್ ಕೊಟ್ಟರೆ, ಸೊ ನಮ್ಮನ್ನು ಒಂದು ಕೀಳಾಗಿ ನೋಡಿದ್ರೆ, ಯಾರಿಗಾದ್ರೂ ಮುಂದೆ ನಮ್ಮನ್ನು ಅವಮಾನ ಮಾಡ್ತಾ ಇದ್ರೆ ಅವರು ನಾವು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನಾನು ನಿಮಗೆ 5 ಟಿಪ್ಸ್ನ ತಂದಿದ್ದೀನಿ. ಯಾಕಂದರೆ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ತುಂಬ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಯಾಕಂದರೆ ಎಲ್ಲರ ಜೀವನದಲ್ಲೂ ಕೂಡ ಸಹಜವಾಗಿ ನಮ್ಮ ಸಹಜ ಜೀವನದ ಸ್ಥಿತಿಯಲ್ಲಿ ಅವಾಗವಾಗ ನಡೀತಾ ಇರುತ್ತೆ. ಸೊ ನಮಗೆ ಆ ಕ್ಷಣಕ್ಕೆ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ರೆ, ನಮ್ಮ ಪೇಷನ್ಸ್ನ ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ರೆ, ಯಾವುದೇ ಕಾರಣಕ್ಕೂ ಯಾರ ಮೇಲೂ ಕೂಡ ಜನ ನಗಾಡ್ತಕ್ಕಂತಹ ವಿಷಯ ಆಗಿರಲಿ ಅಥವಾ ನಮ್ಮ ಮತ್ತೊಬ್ಬರು ಮುಂದೆ ನಮ್ಗೆ ಅವಮಾನ ಆಗ್ತಾ ಇರ್ತಕ್ಕಂತಹ ಸಿಚುವೇಶನ್ ಆಗಲಿ ಎದುರಾಗಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಮಗೆ ಯಾರಾದರೂ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಅವ್ರ ಮುಂದೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು, ಹ್ಯಾಂಡಲ್ ಮಾಡಬೇಕು ಅವ್ರನ್ನ ಅನ್ನೋದನ್ನ 5 ಟಿಪ್ಸನ್ನು ತಂದಿದ್ದೀನಿ. ಅದನ್ನು ಎಲ್ಲೂ ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಮತ್ತು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಒಂದು ಟ್ರಿಕ್ಸ್ ಏನಂತ ಅಂದರೆ, ಸೊ ನೀವು ಸೈಲೆಂಟ್ ಸ್ಟೇ. ಇವಾಗ ಯಾವನೋ ಒಬ್ಬ ಏನೋ ಒಂದು ರೀಸನ್ ಇಟ್ಕೊಂಡು ನಿಮ್ಮ ಮುಂದೆ ಬಂದು ಕಿರ್ಚಾಡ್ತಿದ್ದಾನೆ, ಕೂಗಾಡ್ತಿದ್ದಾನೆ, ಏನೋ ಒಂದು ಜಗಳ ಮಾಡ್ತಿದ್ದಾನೆ, ನೀನು ಹಾಗೆ ನೀನು ಹೀಗೆ ಅಂತ ಹೇಳ್ತಾ ಇದ್ದಾನೆ ಅಂತ ಅಂದರೆ, ಕೇವಲ ಒಂದು 10 ರಿಂದ 15 ಸೆಕೆಂಡ್ ನೀವು ಸೈಲೆಂಟ್ ಆಗಿಬಿಡಿ. ಬಿಕಾಸ್ ನೀವೇನನ್ನೋದು ನಿಮಗೆ ಗೊತ್ತಿರುತ್ತೆ. ಅವನು ಏನಾದರೂ ಮಾತಾಡ್ಕೊಳ್ಳಿ, ಯಾಕಂದರೆ ಅವನಿಗೇನು ಬೇಕಾಗಿರುತ್ತೆ. ಸೊ ನಿಮ್ಮನ್ನು ಅವನು ಕೂಡ ಕಿರ್ಚಾಡೋ ಹಾಗೆ ಮಾಡಬೇಕು, ಅವರು ಕೂಡ ಜಗಳ ಆಡೋ ಹಾಗೆ ಮಾಡಬೇಕು, ಈ ಸೊಸೈಟಿ ನಿಮ್ಮನ್ನು ಒಂದು ಶೇಮ್ ಔಟ್ ಮಾಡಬೇಕು, ಸೊ ನಿಮ್ಮನ್ನು ನೋಡಿ ನಗಾಡಬೇಕು ಅನ್ನೋ ರೀತಿ ಮಾಡಬೇಕು ಅಂತ ಅವ್ರು ಮಾಡ್ತಾ ಇರ್ತಾರೆ. ಸೊ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು 10 ರಿಂದ 15 ಸೆಕೆಂಡ್ ಸೈಲೆಂಟ್ ಆಗಿಬಿಡಿ. ಯಾಕಂದರೆ ಅವನ ಒಂದು ಕೆಪಾಸಿಟಿ, ಅವನ ಒಂದು ಟ್ಯಾಲೆಂಟ್ ಆ 10-15 ಸೆಕೆಂಡಲ್ಲಿ ನೀವು ಸೈಲೆಂಟ್ ಆಯಿತು ಅಂದರೆ ಅಲ್ಲಿಗೆ ಖತಮ್ ಆಗುತ್ತೆ, ಅವನು ಸೈಲೆಂಟ್ ಆಗಿಬಿಡ್ತಾನೆ. ಸೊ ಎಷ್ಟೋ ಸರಿ ಈ ಟ್ರಿಕ್ಸನ್ನು ನಾನು ನನ್ನ ಲೈಫಲ್ಲಿ ಆ್ಯಂಡ್ ನನ್ನ ರಿಲೇಷನ್ ಲೈಫಲ್ಲಿ ಉಪಯೋಗಿಸಿದ್ದೀನಿ. ಸೊ ಒಂದು ಮೂಮೆಂಟಲ್ಲಿ ನಾನು ನಮ್ಮ ಅಣ್ಣನ ಜೊತೆ ಒಂದು ಶೋರೂಮ್ಗೆ ಹೋಗಿದ್ದೆ. ಸೊ ಕರೆಕ್ಟಾಗಿ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ಅವನು ಪೋತಿ ಇದೆ ನಮ್ಮ ಅಣ್ಣನ ಹತ್ರ. ಆ್ಯಕ್ಚುಲಿ ಅವನು ಗರ್ಲ್ ಫ್ರೆಂಡ್ ಜೊತೆ ಬಂದಿದ್ದಾನೆ. ಸೊ ಗಾಡಿನಲ್ಲಿ ಬಂದಿದ್ದಾನೆ, ಯಾಕಂದರೆ ನಾವೊಂದು ಕಾರಲ್ಲಿ ಬಂದಿದ್ದೀವಿ ಅಂತಂದರೆ ಅವನು ಹುರ್ಕೊಳ್ಳೇಬೇಕು. ಸೊ ಸುಮ್ಮನೆ ನಾವು ಒಳಗಡೆಯಿಂದ ಹೊರಗಡೆ ಬರೋ ಅಷ್ಟರಲ್ಲಿ ತುಂಬಾ ಕಿರ್ಚಾಡ್ತಾ ಇದ್ದಾನೆ. ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ನಮ್ಮ ಅಣ್ಣ ಹಿಂಗೆ ಇದು ಮಾಡ್ದೆ, ನಾನು ಜಸ್ಟ್ ಸ್ವಲ್ಪ ವೆಯ್ಟ್ ಮಾಡು ಅಂತ ಒಂದು 5 ನಿಮಿಷ ಅವನನ್ನು ಒಂದು 5 ನಿಮಿಷನೂ ಇಲ್ಲ, 1 ನಿಮಿಷ ಸೈಲೆಂಟ್ ಮಾಡಿಸ್ದೆ. ಸುಮ್ಮನೆ ಕಿರ್ಚಾಡ್ತಿದ್ದ, ಕೂಗಾಡ್ತಿದ್ದ, ನಿಮ್ಗೇನು ಗಾಡಿ ಓಡ್ಸೋಕ್ಕೆ ಬರಲ್ವಾ, ಪಾರ್ಕಿಂಗ್ ಮಾಡೋಕ್ಕೆ ಬರಲ್ವಾ, ಏನಕ್ಕೆ ನಿಮ್ಮಂಥವ್ರಿಗೆ ಗಾಡಿ, ಹಾಗೆ ಹೀಗೆ ಅಂತೆಲ್ಲ ಕಿರ್ಚಾಡ್ತಾ ಇದ್ದ. ನಾನು ಮತ್ತು ನಮ್ಮ ಅಣ್ಣ 10 ರಿಂದ 15 ಸೆಕೆಂಡ್ 1 ನಿಮಿಷ ಅವನನ್ನು ನೋಡ್ತಾ ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡ್ವಿ. ಅಕ್ಕಪಕ್ಕ ಜನರು ಎಲ್ಲರೂ ಕೂಡ ಬಂದರು, ಮತ್ತು ವಾಚ್ಮ್ಯಾನ್ ಕೂಡ ಬಂದರು. ಏನಕ್ಕೆ ಅಂತ, ಕರೆಕ್ಟಾಗಿ ಪಾರ್ಕಿಂಗ್ ಮಾಡಿದಾರಲ್ಲ, ಏನಕ್ಕೆ ಹಿಂಗೆ ಇವನು ಹುಚ್ಚನಾಗಿ ಆಡ್ತಿದ್ದಾರೆ ಅಂತ ಶೇಮ್ ಔಟ್ ಆಯಿತು. ಅಲ್ಲಿ ನನಗೆ ಅವಮಾನ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಫೀಲ್ ಆಯಿತು. ಸೊ ನೀವು ನಿಮ್ಮ ಒಂದು ಸೈಲೆನ್ಸ್ನ ಅಲ್ಲಿ ತೋರಿಸ್ಬೇಕಾಗುತ್ತೆ. ನೀವು ಕೂಡ ಅವ್ರ ರೀತಿಯೇ ಜಗಳಕ್ಕೆ ಹೋದಾಗ ನೀವು ಬೇರೆಯವ್ರ ರೀತಿಲಿ ಅವಮಾನ ನೀವೇ ಮಾಡ್ಕೊತೀರಾ, ನೀವು ಬೇರೆಯವ್ರಿಗೆ ಅವಮಾನ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ನಿಮ್ಮ ಸೈಲೆನ್ಸ್ ಏನು, ನಿಮ್ಮ ಪವರ್ ಏನು, ನಿಮ್ಮ ಗ್ರ್ಯಾಟಿಟ್ಯೂಡ್ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಯಾರೇ ಆಗಿರಲಿ, ಎಂಥ ಸಿಚುವೇಶನ್ನೇ ಆಗಿರಲಿ, ನಿಮ್ಮ ಹತ್ರ ಅವರು ಜಗಳ ಮಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ, ಕಿರ್ಚಾಡ್ತಿದ್ದಾರೆ ಅಂತ ಅಂದರೆ ಜಸ್ಟ್ ಒಂದು 10 ರಿಂದ 15 ಸೆಕೆಂಡ್ 1 ನಿಮಿಷಗಳ ಕಾಲ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಸೈಲೆನ್ಸ್ ಆಗಿಬಿಡಿ. ಖಂಡಿತವಾಗಿ ಕೂಡ ಅವರ ಒಂದು ಆತ್ಮವಿಶ್ವಾಸ ಅಲ್ಲಿಗೆ ಖತಮ್ ಆಗುತ್ತೆ. ನೀವು ಏನು ಅಂತ ನಿಮಗೆ ಗೊತ್ತಿರುತ್ತಲ್ವಾ, ಸೊ ಆ ಸಮಯದಲ್ಲಿ. ಸೊ ಸೆಕೆಂಡ್ ಟ್ರಿಕ್ಸ್ ಏನಂತ ಅಂದರೆ, ಎಂಬ್ರಾಯ್ಸ್ ಸೈಲೆನ್ಸ್. ಯಾರಾದರೂ ನಿಮ್ಮ ಬೆನ್ನ ಹಿಂದೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರಾ, ಅಥವಾ ನಿಮ್ಮ ಬೆನ್ನ ಹಿಂದೆ ಒಂದು ಅಗೌರವವನ್ನು ಸಲ್ಲಿಸ್ತಾ ಇದ್ದಾರಾ, ಸೊ ನೀವು ಕಾಲ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ, ಸೊ ನೀವು ಇಮೇಲ್ ಕಳಿಸಿದ್ರೆ ಫೀಡ್ಬ್ಯಾಕ್ ಮಾಡಲ್ಲ, ಸೊ ಈ ರೀತಿ ಮಾಡ್ತಿದ್ದಾರಾ, ನೀವು ಕೂಡ ಸೈಲೆನ್ಸ್ ಆಗಿಬಿಡಿ. ನೀವು 1000 ಮಾತಾಡೋದು ಕೂಡ 1 ಸೆಕೆಂಡ್ ನೀವು ಮೌನ ಆಗೋದು ಅಷ್ಟೇ. ನಿಮ್ಮ ಮೌನದಿಂದನೇ ಅವ್ರನ್ನ ಉತ್ತರ ಮಾಡಬೇಕು. ಸೊ ಕೀಪ್ ಸೈಲೆನ್ಸ್ ಟು ಯುವರ್ ಸ್ಪೀಕ್.
ಸೊ ನಿಮ್ಗೆ ಏನಾದರೂ ಇದು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ಹೆಂಡ್ತಿರ್ಗೆ. ಸೊ ಏನಾದರೂ ಅವರು ಗಂಡಂದಿರು ಏನಾದರೂ ಒಂದು ಮಾಡಿದ್ರು ಅಥವಾ ಒಂದು ತಪ್ಪು ದಾರಿ ಹಿಡಿತಿದ್ದಾರೆ ಅಂತ ಅಂದರೆ, ಅವ್ರು ಒಂದು 2 ಗಂಟೆ ಅಥವಾ ಒಂದು ದಿನ ಅವರು ಸೈಲೆಂಟ್ ಆಯಿತು ಅಂತ ಅಂದರೆ ಅವರ ಜೀವ ತಳಮಳ 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 ಅಂತ ಇರುತ್ತೆ. ಸೊ ಹಾಗಂತ ನೀವು ಗಂಡದಿರ ಮೇಲೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಡೈವರ್ಸ್ ಆಗೋ ಸಾಧ್ಯತೆ ಇರುತ್ತೆ. ಅಲ್ಲಿ ಏನಿದ್ರು ಕೂಡ ಏನೋ ಒಂದು ಪ್ರೀತಿಯಾಗಿ ಒಂದು ರಿಲೇಷನ್ಶಿಪ್ಪಿಂದ ಎಲ್ಲ ಒಂದು ಟ್ರಿಕ್ಸ್ಗಳು ಕೂಡ ಎಲ್ಲ ಸಿಚುವೇಶನಲ್ಲೂ ಕೂಡ ಅಪ್ಲೈ ಆಗಲ್ಲ. ಸೊ ಯಾರಾದರೂ ನಿಮಗೆ ಸಿಚುವೇಶನ್ಸಲ್ಲಿ ಯಾರಾದರೂ ಕೂಡ ಸ್ನೇಹಿತರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅವ್ರ ಮೇಲೆ ದ್ವೇಷ ಇರುತ್ತೆ. ಸೊ ನೀವೇನಾದ್ರೂ ನೋವಲ್ಲೇ ಸಾಯಿಸ್ತಾ ಇರಬೇಕು. ನೀವು ಎಷ್ಟು ಸೈಲೆನ್ಸ್ ಆಗಿರ್ತೀರಾ ಅಷ್ಟು ಅವ್ರಿಗೆ ನೋವು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅವರು ರಿಪ್ಲೈ ಮಾಡ್ತಾ ಇಲ್ವಾ, ನೀವು ರಿಪ್ಲೈ ಮಾಡಬೇಡಿ, ಸುಮ್ಮನೆ ಆಗಿಬಿಡಿ. ಸೊ ಅವ್ರು ಏನಾದರೂ ಅಕಸ್ಮಾತ್ ಮಾಡ್ತಿದ್ದಾರೆ ಅಂತ ಅಂದರೆ ತಕ್ಷಣದಲ್ಲಿ ರಿಪ್ಲೈ ಮಾಡೋದು ಬೇಡ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿ ಅಥವಾ ರಿಪ್ಲೈ ಮಾಡಿ, ಅಥವಾ ರಿಪ್ಲೈ ಮಾಡೋದೇ ಬೇಡ. ಸೊ ಸೇಡಿಗೆ ಸೇಡು ತೀರಿಸ್ಕೊಳ್ಳೋಕೆ ಹೋದರೆ ಏನಾಗುತ್ತೆ ಅಂತ ಅಂದರೆ ಅಲ್ಲಿ ನೀವೇ ಕೂಡ ಅಗೌರವವನ್ನು ತಗೊಳ್ತಕ್ಕಂಥ ಸಿಚುವೇಶನ್ನ ಎದುರು ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿಮಗೇನಾದರೂ ಒಂದು ರೆಸ್ಪೆಕ್ಟ್ ಅಗೌರವ ಬರ್ತಾ ಇದೆ ಅಂತ ಅಂದರೆ ಇಗ್ನೋರ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಅಂತ ಅಂದರೆ ಅಲ್ಲಿ ಖಂಡಿತವಾಗಿಯೂ ಕೂಡ ನೀವೇ ಮೇಲ್ಬಿದ್ದು ಹೋಗೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಸೈಲೆನ್ಸ್ ಆಗಿ. ಯಾಕಂದರೆ ಮೌನಕ್ಕೆ ಅಷ್ಟು ಒಂದು ಪವರ್ ಇದೆ. ನೀವು ಒಂದು ಮಾತಾಡೋದು ಅಷ್ಟೇ, ನೀವು 1 ಗಂಟೆ ಮೌನವಾಗಿರೋದು ಕೂಡ ಅಷ್ಟೇ. ನೀವು ಎಷ್ಟು ಮೌನ ಮಾತಾಡೋದು ಅಷ್ಟು ಅವರಿಗೆ ಹೆಚ್ಚು ನೋವಾಗ್ತಾ ಇರುತ್ತೆ. ಸೊ ಥಿಂಕ್ ಔಟ್. ನೆಕ್ಸ್ಟ್ 3 ಟ್ರಿಕ್ಸ್ ಏನಪ್ಪ ಅಂತ ಅಂದರೆ ಡೋಂಟ್ ಶೋ ಯುವರ್ ಚಾಯ್ಸ್. ಸೊ ಏನಂತ ಅಂದರೆ ಸ್ನೇಹಿತರೆ, ನಿಮ್ಗೆ ಯಾರಾದರೂ ಒಂದು ಅಗೌರವವನ್ನು ಸಲ್ಲಿಸ್ತಾ ಅಂತಂದರೆ ಅವ್ರಿಗೆ ನೀವು ಮುಂದೆ ಮಾಡುವಂತಹ ಚಾಯ್ಸಸ್ ಬಗ್ಗೆ ಮೊದಲೇ ಹೇಳಿಬಿಡಿ ಅವ್ರಿಗೆ. ಸೊ ಫಾರ್ ಎಕ್ಸಾಂಪಲ್, ಸೊ ಯಾವುದೋ ಒಂದು ವ್ಯಕ್ತಿ ಯಾವುದಕ್ಕೋ ಒಂದು ವಿಚಾರಕ್ಕೆ ಜಗಳ ಮಾಡ್ತಿದ್ದಾನೆ, ನಿಮ್ಮ ಹತ್ರ ಕಿರ್ಚಾಡ್ತಿದ್ದಾನೆ, ಕೂಗಾಡ್ತಿದ್ದಾನೆ, ನಾನು ಹಂಗೆ ಮಾಡ್ಬಿಡ್ತೀನಿ, ನೀನು ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ನೀವು ರಿಯಾಕ್ಟ್ ಆಗಿ ನಿನಗೆ ನಾನು ಅಷ್ಟು ದುಡ್ಡು ಕೊಡೋದಿದೆ, ನಾನು ದುಡ್ಡು ಕೊಡಲ್ಲ, ನಾನು ಹಾಗೆ ಮಾಡಿಬಿಡ್ತೀನಿ, ಅಥವಾ ನನ್ನ ಗದ್ದೆ ಅಥವಾ ನನ್ನ ಹೊಲದಲ್ಲಿ ನಿನಗೆ ದಾರಿ ಹೋಗೋಕ್ಕೆ ಬಿಡಲ್ಲ, ನಿನ್ನನ್ನು ಆ ರೀತಿ ಮಾಡಿಬಿಡ್ತೀನಿ, ಈ ರೀತಿ ಕೊಲೆ ಮಾಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಆ ರೀತಿ ಮಾಡ್ತೀನಿ ಅನ್ನೋ ಅಂದರೆ ನೀವು ಚಾಯ್ಸ್ನ ಅವ್ರಿಗೆ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನೀನು ಹಾಗೆ ಮಾಡ್ತೀಯಾ, ನಾನು ಹೀಗೆ ಮಾಡ್ತೀನಿ ನೋಡು ಅಂತ ಹೇಳ್ತಾರೆ. ಸೊ ನೀವು ಮುಚ್ಕೊಂಡು ಏನನ್ನ ಮಾಡ್ತೀರೋ ಅದನ್ನು ಸೀಕ್ರೆಟ್ ಆಗಿ ಖಂಡಿತವಾಗಿಯೂ ಕೂಡ ಅದನ್ನು ನೀವು ಚಾಯ್ಸಸ್ ಮುಂದುವರಿಸಿದ್ರೆ ಖಂಡಿತವಾಗೂ ಕೂಡ ಅಲ್ಲಿ ನಿಮ್ಗೆ ಏನೂ ತೊಂದರೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ವಿಲನ್ ಬಂದಿರ್ತಾನೆ, ಆ ವಿಲನ್ ನಿಮಗೆ ಏನೋ ಒಂದು ಕೇಳ್ತಾ ಇರ್ತಾನೆ, ಅಥವಾ ನೀನು ಹೋಗ್ಬಿಟ್ಟು ನಾನು ಅವನ ಹತ್ರ ಗನ್ ಇರುತ್ತೆ, ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ, ಅದನ್ನು ಮಾಡಿಬಿಡ್ತೀನಿ, ಇದನ್ನು ಮಾಡಿಬಿಡ್ತೀನಿ ಅಂತ ಹೇಳಿ ಹೆದರಿಸಿದ್ರೆ ಅವನೇನು ಮಾಡ್ತಾನೆ, ಶೂಟ್ ಔಟ್ ಮಾಡ್ತಾನೆ. ಅಥವಾ ನಿಮ್ಮ ಪಕ್ಕದಲ್ಲಿ ಯಾರಾದರೂ ಹುಡುಗಿರಿದ್ರೆ ನಿಮ್ಮನ್ನು ಸೈಲೆಂಟಾಗಿ ಕಟ್ಟಾಕ್ಬಿಟ್ಟು ಅವರನ್ನು ರೇಪ್ ಮಾಡ್ತಾನೆ. ಸೊ ಅದನ್ನು ಬುದ್ಧಿ ಉಪಯೋಗಿಸಿ ನೀವು ಮುಂದೆ ಮಾಡ್ತಕ್ಕಂಥ ಚಾಯ್ಸಸ್ನ ಅವ್ರ ಹತ್ರ ಹೇಳಕ್ಕೆ ಹೋಗಬೇಡಿ. ನೀವು ಮುಂದೆ ಏನು ಚಾಯ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸೈಲೆಂಟಾಗಿ ಸೀಕ್ರೆಟಾಗಿ ಅಲ್ಲಿಂದ ಜಾಗ ಖಾಲಿ ಮಾಡಿ ಅವರಿಂದ ಮಾತನ್ನು ಫಿನಿಶ್ ಮಾಡಿ ನೀವು ನೆಕ್ಸ್ಟ್ ಚಾಯ್ಸ್ ಏನು ಮಾಡಬೇಕು ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಇದು ಬುದ್ಧಿವಂತರ ಲಕ್ಷಣ. ಯಾಕಂದರೆ ಬುದ್ಧಿವಂತರು ಈ ಒಂದು ಸೈಕಾಲಜಿ ಟ್ರಿಕ್ಸ್ ಏನಿದೆ ಅದನ್ನು ಉಪಯೋಗಿಸ್ತಾರೆ. ಈ ಬುದ್ಧಿ ಇಲ್ದಿರೋರು ನಾನಾ ರೀತಿ ಮಾತಾಡಿ ಸಿಕ್ಕಾಕೊಳ್ತಾರೆ, ಮತ್ತು ಅವರು ಕೂಡ ರೆಸ್ಪೆಕ್ಟ್ ಇಲ್ದೇ ಮಾಡ್ಕೊಳ್ತಾರೆ. ಸೊ ಹಾಗಾದರೆ ನೆಕ್ಸ್ಟ್ 4th ಟ್ರಿಕ್ಸ್ ಏನಂತ ಅಂದರೆ ಕೀಪ್ ಸಮ್ ಡಿಸ್ಟೆನ್ಸ್. ಯಾರಾದರೂ ನಿಮಗೆ ಮೆಸ್ ಮಾಡಿದ್ರು ರಿಪ್ಲೈ ಮಾಡ್ತೀವಾ, ನೋಡ್ತೀರಾ ಹೋಗ್ತಿದ್ದಾರಾ, ಅಥವಾ ಕಾಲ್ ಮಾಡ್ತೀವಾ, ಐ ನೀಡ್ ನಾಟ್ ಯು, ನೀನೇನು ನನ್ನನ್ನು ಇಗ್ನೋರ್ ಮಾಡೋದು, ನಾನು ಮಾಡ್ತೀನಿ ನೋಡು ಅಂತ ಹೇಳಿ ಬಿಟ್ಬಿಡಿ ಅವ್ರನ್ನ. ಹಾಳಾಗೋಗು ಅಂತ ಮರ್ತು ಬಿಡಿ. ಸೊ ಅವಾಗ ನಿಮ್ಮ ಮೈಂಡ್ ಕೂಡ ಶಾಂತವಾಗಿರುತ್ತೆ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಲೈಫ್ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಕೆಲಸಗಳ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕೊಡಿ. ನೀವೇನಿದೆ ನೀವು ಮಾಡ್ತಕ್ಕಂಥ ಕೆಲಸವನ್ನು ಕರೆಕ್ಟಾಗಿ ಮಾಡಿ. ಅವಾಗ ಗೊತ್ತಾಗುತ್ತೆ ಅವರು ನಾನು ಏನು ತಪ್ಪು ಮಾಡಿದೆ, ನಾನು ಯಾರನ್ನ ಕಳ್ಕೊಂಡೆ ಅಂತ. ಸೊ ನೀವೇ ಯಾಕೆ ಮೇಲ್ ಬಿದ್ದು ಅವರಿಗೆ ಕಾಲ್ ಮಾಡ್ತೀರಾ, ರಿಸೀವ್ ಮಾಡ್ತಿಲ್ವಾ, ಬಿಟ್ಟಾಕಿ. ನೋಡಿದ್ರು ನೋಡ್ದೇರಾಗಿ ಹೋಗ್ತಿದ್ದಾರಾ, ಬಿಟ್ಟಾಕಿ. ಇಮೇಲ್ ಮಾಡಿದ್ರು ಫೀಡ್ಬ್ಯಾಕ್ ಮಾಡ್ತಿಲ್ವಾ, ಬಿಟ್ಟಾಕಿ. ನಿಮ್ಮಲ್ಲಿ ನೀವು ನಿಮ್ಮನ್ನು ಪ್ರೀತಿಸಿ ನಿಮ್ಮ ಕೆಲಸವನ್ನು ಕರೆಕ್ಟಾಗಿ ಮಾಡಿ. ಅಲ್ಲಿ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ಅವ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರಾ, ಸೊ ಓಕೆ, ನೀವು ಹೋಗಿ ನಾನು ಮಾಡ್ತೀನಿ ನೋಡಿ. ಯಾಕಂದರೆ ಜನಕ್ಕೆ ಪಬ್ಲಿಕ್ ಗೊತ್ತಾಗಬಾರ್ದು ನಾವೇನು ಮಾಡ್ತಾ ಇದ್ದೀವಿ ಅಂತ. ನೋವನ್ನು ಕರೆಕ್ಟಾಗಿ ಹೊಡೆತ ಕರೆಕ್ಟಾಗೆ ಕೊಟ್ಟಿರಬೇಕು. ಅವ್ರು ಎಷ್ಟು ನೋವು ತಿಂತಿದ್ದಾರೆ, ಅಲ್ಲಿ ನಾವು ಏನಾಗಿದ್ದಾರೆ, ಗಾಯಗಳಾಗಬಾರ್ದು. ಅಲ್ಲಿ ಪಬ್ಲಿಕ್ಕು ಗೊತ್ತಾಗಿರ್ಬೋದು, ಆದರೆ ಸರಿಯಾಗೆ ಕೊಟ್ಟಿರಬೇಕು. ಆ ರೀತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅವ್ರು ಹೋದ್ರೆ ಹೋಗಲಿ, ಬಿಟ್ಟಾಕಿ, ಅಷ್ಟೇ. ಲೈಕ್ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಹೋಲ್ಡ್ ಯುವರ್ ಹೆಡ್ ಹೈ.
ಸೊ ಯಾರಾದರೂ ನಮಗೆ ಅಗೌರವ ರೆಸ್ಪೆಕ್ಟ್ ಮಾಡಿದ್ದಾರೆ ಅಂತ ಅಂದರೆ ನಾವು ಹೋಗ್ತಾ ಇರ್ತೀವಿ ಅಥವಾ ಎಲ್ಲಾದರೂ ಒಂದು ದಾರಿನಲ್ಲೋ ಅಥವಾ ಎಲ್ಲೋ ಒಂದು ಮಾರ್ಕೆಟಲ್ಲೋ ಎಲ್ಲೋ ಒಂದು ಕಡೆ ಸಿಗ್ತಾರೆ. ಸೊ ಅವ್ರನ್ನ ನಾವೇನಾದರೂ ನೋಡಿಬಿಟ್ರು ಅಂತ ಅಂದರೆ ನಮ್ಮನ್ನು ನೋಡಬಾರ್ದು ಅಂದ್ಬಿಟ್ಟು ನಾವು ತಲೆ ತಗ್ಸಿ ಹೋಗ್ತಾ ಇರ್ತೀವಿ. ಯಾಕೆ ತಲೆ ತಗ್ಗಿಸ್ಬೇಕು? ಏನಕ್ಕೆ ತಲೆ ತಗ್ಗಿಸ್ಬೇಕು? ಅವ್ರು ಬಿಟ್ಟು ಹೋಗಿದ್ದಾರೆ, ಅವ್ರು ಇಗ್ನೋರ್ ಮಾಡಿದ್ದಾರೆ, ಅವರು ನಮಗೆ ಅಗೌರವವನ್ನು ಮಾಡಿದ್ದಾರೆ, ಸೊ ಅವ್ರು ಮುಟ್ಟಾಳ್ರಿದ್ದಾರೆ, ಅವ್ರು ಹುಚ್ಚರಿದ್ದಾರೆ, ನಾವ್ಯಾಕೆ ತಲೆ ತಗ್ಗಿಸ್ಬೇಕು? ನೀವು ಯಾರೇ ಬರಲಿ ಅಂಥವ್ರು ಏನೇ ಬರ್ತಾ ಇದ್ರೂ ಕದ್ದು ಮುಚ್ಚಿ ಹೋಗಬೇಡಿ, ತಲೆ ಎತ್ತಿ ಎದೆ ಸಿಡಿ ನೋಡಿ, ಎದೆ ತಟ್ಕೊಂಡು ಹೋಗಿ. ಯಾಕಂದರೆ ನಿಮ್ಮ ಆ್ಯಕ್ಷನ್ಗಳು ಕೂಡ ಹಾಗೆ ಇರಬೇಕು. ಬಿಕಾಸ್ ಅವ್ರು ತಪ್ಪು ಮಾಡಿದ್ದಾರೆ, ನಾನು ಏನೂ ತಪ್ಪು ಮಾಡಿಲ್ಲ, ಯಾಕೆ ನಾನು ಬಿಟ್ಟು ಹೋಗಬೇಕು, ನಾನು ಏನಕ್ಕೆ ಒಂದು ತಲೆ ತಗ್ಸಿ ಹೋಗಬೇಕು ಅಂತ ತಪ್ಪು ನಾನು ಏನು ಮಾಡಿದ್ದೀನಿ. ಆವಾಗ ಅರ್ಥ ಆಗುತ್ತೆ, ನನ್ನದೇ ಮುಟ್ಟಾಳ್ತನ ಇದೆ, ನನ್ನದೇ ತಪ್ಪಿದೆ ಅನ್ನೋದು ಅವ್ರಿಗೊಂದು ಫೀಲ್ ಆಗುತ್ತೆ. ಎಂಥದ್ದೇ ಒಂದು ನಿಮ್ಮತನ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ನೀವು ಏನಕ್ಕೆ ತಲೆ ಬಗ್ಗಿಸ್ಕೊಂಡು ಹೋಗಬೇಕು? ಸೊ ಇದಿಷ್ಟು ನೀವೊಂದು ಟ್ರಿಕ್ಸ್ಗಳನ್ನ ನಿಮ್ಗೆ ಯಾರಾದರೂ ಒಂದು ಇರ್ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಥವಾ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಅಂದಾಗ ನೀವು ಇಷ್ಟನ್ನು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಒಂದು ರೆಸ್ಪೆಕ್ಟ್, ಸೆಲ್ಫ್ ರೆಸ್ಪೆಕ್ಟ್ಗೆ ಬೆಲೆ ಕೊಟ್ಟು ಹೋದರೆ ಖಂಡಿತವಾಗಿಯೂ ನೀವು ಮಾಡ್ತಕ್ಕಂಥ ಕೆಲಸಗಳು ಕೂಡ ಸಕ್ಸಸ್ ಆಗುತ್ತೆ. ನಿಮ್ಮ ಮೈಂಡ್ ಕೂಡ ಶಾಂತವಾಗಿರುತ್ತೆ. ಯಾವುದೇ ರೀತಿ ನಿಮ್ಮ ಲೈಫ್ ಸ್ಟ್ರಗಲ್ ಆಗಲ್ಲ. ಹಾಗೆ ನಿಮ್ಮ ಬೆಲೆ ಮತ್ತೊಬ್ರಿಗೂ ಕೂಡ ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.